ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ನಾವು ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಮನೆಯಲ್ಲೇ ಸುಲಭವಾಗಿ ಕಡಿಮೆ ಸಾಮಗ್ರಿಗಳಿಂದ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಡುವಂತಹ ರುಚಿಕರವಾದಂತಹ ಪಾಸ್ತಾ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಸಂಜೆ ತಿಂಡಿ, ಮಕ್ಕಳ ಲಂಚ್ ಬಾಕ್ಸ್ ಹಾಗೆ ಡಿನ್ನರ್ಗೂ ಸಹ ಮಾಡ್ಕೊಳ್ಬೋದು. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ನಾನು 250 ಗ್ರಾಮಷ್ಟು ಪಾಸ್ತಾನ ತೊಗೊಂಡಿದ್ದೀನಿ. ಇದನ್ನು 250 ಗ್ರಾಮ್ಗೆ ನಾವು 1.5 ಲೀಟ್ರ್ ಆಗೋಷ್ಟು ನೀರನ್ನು ಹಾಕಬೇಕು. ಹಾಗೆ ಸ್ವಲ್ಪ ಆಯಿಲು, ಉಪ್ಪು ಇಷ್ಟನ್ನ ಹಾಕಿ ನಾವು ಪದೇ ಪದೇ ಈ ರೀತಿ ಚೆಕ್ ಮಾಡ್ಕೊಳ್ತಾ ಇರಬೇಕು. ಅದು ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ನೋಡಿ, ಪಾಸ್ತಾ ಇವಾಗ ಕಂಪ್ಲೀಟಾಗಿ ಬೆಂದಿದೆ. ಇದನ್ನು ಇವಾಗ ನಾವು ಸಪ್ರೇಟ್ ಮಾಡ್ಕೋಬೇಕು. ನೀರಿಂದ ಸಪ್ರೇಟ್ ಮಾಡಿ ಸ್ವಲ್ಪ ಆಯಿಲ್ನ ಹಾಕಿ ಪಕ್ಕಕ್ಕೆ ಇಟ್ಕೋಬೇಕು. ಫಸ್ಟು ಈ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿಕೊಂಡು ನಂತರ ನಾವು ಇದಕ್ಕೆ ಬೇಕಾಗಿರುವಂಥ ಮಸಾಲೆಗಳನ್ನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಒಂದು ಪಾತ್ರೆ ಇಟ್ಟು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾ ಇರೋದು, 1-2 ಸ್ಪೂನು. ಹಾಗೆ ಜಜ್ಜಿರುವಂಥ ಬೆಳ್ಳುಳ್ಳಿ ಕಲರ್ ಚೇಂಜ್ ಆದಮೇಲೆ 3 ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸ್ಲೈಸಾಗಿ. ನೀವು ಸಣ್ಣದಾಗೂ ಬೇಕಾದರೆ ಹೆಚ್ಚಿ ಹಾಕೋಬೋದು. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ 3 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಇದು ಇಂಡಿಯನ್ ಸ್ಟೈಲ್, ಅದರಲ್ಲೂ ನಮ್ಮ ಕರ್ನಾಟಕ ಸ್ಟೈಲಲ್ಲಿ ನಾವು ನಮ್ಮ ರುಚಿಗೆ ತಕ್ಕಂತೆ ಮಾಡ್ಕೊಳ್ತಾ ಇರ್ಬೋದು. ಹಾಗೆ ಉಪ್ಪನ್ನು ಸೇರಿಸಿದ್ರೆ ಇದು ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಇದಕ್ಕೆ 3 ಸ್ಪೂನ್ ಆಗೋಷ್ಟು ಇವಾಗ ನಾವು ನೀರನ್ನು ಸೇರಿಸ್ಕೋಬೇಕು. ಅಂದರೆ ಬೇಗ ಸಾಫ್ಟ್ ಆಗುತ್ತೆ. ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗಬೇಕು. ಇದನ್ನು ಮಾಡಬೇಕಾದ್ರೆ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೋಬೇಕು. ಇದು ಕುಕ್ ಆದ ನಂತರ ನಾನಿಲ್ಲಿ ಆರಿಗ್ಯಾನೋ ಮತ್ತು ಚಿಲ್ಲಿ ಪೌಡರು ಹಾಗೆ ಜೀರಿಗೆ ಪೌಡರ್ ಇಷ್ಟನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ 1.5 ಸ್ಪೂನ್ ಆಗೋಷ್ಟು ಸೋಯಾ ಸಾಸ್, ಡಾರ್ಕ್ ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ, ಎಷ್ಟು ಸಿಂಪಲ್ ಆಗಿರುವಂತಹ ಇಂಗ್ರೀಡಿಯೆಂಟ್ಸಲ್ಲೂ ಇಷ್ಟನ್ನು ಹಾಕಿ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇವಾಗ ಸ್ಪ್ರಿಂಗ್ ಆನಿಯನ್ನು ಮತ್ತು 1-2 ಎಲೆ ಆಗೋಷ್ಟು ಪುದೀನ ಇಷ್ಟನ್ನು ಸೇರಿಸಿದ್ರೆ ಮಸಾಲ ರೆಡಿ ಆಯಿತು. ಇವಾಗ ನಾವು ಬೇಯಿಸಿಟ್ಟಿರುವಂತಹ ಪಾಸ್ತಾನ ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಪಾಸ್ತಾ ಮನೇಲೇ ರೆಡಿ ಮಾಡ್ಕೋಬೋದು ನಮ್ಮ ಟೇಸ್ಟ್ ವೈಸ್. ಈ ರೀತಿ ಮಕ್ಕಳಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ಇದು ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಅದೇ ರೀತಿ ಮನೇಲಿ ದೊಡ್ಡವ್ರಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ಈ ರೀತಿ ಕೊಡಿ. ದೊಡ್ಡವರು ಸಹ ವೀಕ್ಲಿ ಒನ್ಸ್ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಇದು ಹೆಲ್ದಿ ಅಂತ ನಾನೇನು ಹೇಳಲ್ಲ, ಆದರೆ ಮಕ್ಕಳುಗಳಿಗೆ ನಾವು ಹೆಲ್ದಿಯಾಗಿರೋದನ್ನೇ ಮಾಡ್ತಾಯಿದ್ರೆ ಅವ್ರಿಗೂ ಟೇಸ್ಟ್ ಬೇಕಲ್ವ. ಅವರು ಹೊರಗಡೆ ಫುಡ್ಡನ್ನ ಆವಾಗವಾಗ ಇಷ್ಟಪಡ್ತಿರ್ತಾರೆ. ಅದೇ ನಾವು ಹೊರಗಡೆ ಕರ್ಕೊಂಡೋಗಿ ಕೊಡಿಸೋ ಬದಲು ಮನೆಯಲ್ಲೇ ಈ ರೀತಿ ಟೇಸ್ಟಿಯಾಗಿ ರುಚಿಕರವಾಗಿ ಮಾಡಿಕೊಟ್ರೆ ಅವರು ಸಹ ಇಷ್ಟಪಟ್ಟು ತಿಂತಾರೆ. ಇದನ್ನು ಈಗ ನೋಡಿ ರೆಡಿಯಾಗಿದೆ. ಇದನ್ನು ಇವಾಗ ಒಂದು 5 ನಿಮಿಷ ಮುಚ್ಚಿಟ್ಟು ನಂತರ ನಾವು ಸರ್ವ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನೋಡಿದ್ರಿ ಅಲ್ವಾ? ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೊಂದು ರೆಸಿಪಿ ಜೊತೆಗೆ. ಧನ್ಯವಾದಗಳು. ಶುಭರಾತ್ರಿ.